ನೆಲಮಂಗಲದ ಪವಾಡ ಶ್ರೀ ಬಸವಣ್ಣ ದೇವರ ಮಠದಲ್ಲಿ ಮಕ್ಕಳ ಅಕ್ಷರಾಭ್ಯಾಸಕ್ಕೆ ಮಠದ ಪೀಠಾಧ್ಯಕ್ಷರಾದ ಶ್ರೀ ಸಿದ್ದಲಿಂಗ ಸ್ವಾಮಿಗಳು ಚಾಲನೆ ನೀಡಿದರು. ನಮಸ್ತೆ, ನನ್ನ ಹೆಸರು ಭವ್ಯ ಅಂತ. ನಾವಿಲ್ಲಿ ಬಸವಣ್ಣ ದೇವರ ಮಠ ಸ್ಕೂಲಲ್ಲಿ ನಮ್ಮ ಮಗುನ ಅಡ್ಮಿಷನ್ ಮಾಡಿಸಿದ್ದೀವಿ. ಇವತ್ತು ಇಲ್ಲಿ ಅಕ್ಷರಾಭ್ಯಾಸ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಇಲ್ಲಿ ಎಲ್ಲರಿಗೂ ಖುಷಿಯಾಗುವಂಥ ವಿಷಯ ಏನು ಅಂದರೆ, ಪ್ರತಿ ವರ್ಷವೂ ಇಲ್ಲಿ ಒಂದು ವರ್ಷವೂ ಮಿಸ್ ಮಾಡ್ದಂಗೆ ಎಲ್ಲ ಮಕ್ಕಳಿಗೂ ಇಲ್ಲಿ ಶಾಲೆ ಪ್ರಾರಂಭ ಆಗೋ ಮೊದಲನೇ ದಿನಕ್ಕೆ ಅಕ್ಷರಾಭ್ಯಾಸ ಎಲ್ಲ ಮಕ್ಕಳಿಗೂ ಕೂಡ, ಹೊಸ ಮಕ್ಕಳಿಗೆ ಮತ್ತು ಹಳೆಯ ಮಕ್ಕಳಿಗೆ ಎಲ್ಲ ಮಕ್ಕಳಿಗೂ ಇಲ್ಲಿ ಅಕ್ಷರಾಭ್ಯಾಸ ಶ್ರೀ 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 ಸಿದ್ದಲಿಂಗ ಸ್ವಾಮೀಜಿಯವರು ನಡೆಸ್ಕೊಳ್ತಿದ್ದಾರೆ. ಎಲ್ಲ ಪೋಷಕರಿಗೂ ಮತ್ತು ಮಕ್ಕಳಿಗೂ ಎಲ್ರಿಗೂ ಇದು ಖುಷಿ ತರುವಂಥ ವಿಷಯ. ಮತ್ತು ಸ್ವಾಮೀಜಿಗಳು ಎಲ್ರಿಗೂ ಆಶೀರ್ವಾದ ಮಾಡಿ, ಮಕ್ಕಳಿಗೂ ಸಮೇತ ಆಶೀರ್ವಾದ ಮಾಡಿ 1-2 ನುಡಿ ಮಾತುಗಳನ್ನು ಮಕ್ಕಳಿಗೆ ಮತ್ತು ಪೋಷಕರಿಗೆ ಹೇಳಿಕೊಟ್ಟಿದ್ದಾರೆ. ಹೊಸದಾಗಿ ಶಾಲೆಗೆ ಆಗಮಿಸುವ ಪುಟಾಣಿ ಮಕ್ಕಳ ಮುಂದಿನ ಭವಿಷ್ಯ ಉತ್ತಮವಾಗಿರಲಿ, ಅವರ ಪ್ರತಿ ಬದುಕು ಸಂಸ್ಕಾರಯುತವಾಗಿರಲಿ, ಸಂಸ್ಕೃತಿ ಆಚಾರ ವಿಚಾರಗಳನ್ನು ಮೈಗೂಡಿಸಿಕೊಳ್ಳಲಿ, ಮಕ್ಕಳು ನಾಡಿನ ಶಕ್ತಿಯಾಗಿ ಹೊರಹೊಮ್ಮಲಿ ಎನ್ನುವ ಉದ್ದೇಶದಿಂದ ಪ್ರತಿ ವರ್ಷವೂ ಅಕ್ಷರಾಭ್ಯಾಸ ಮಾಡಿಸುವ ಮೂಲಕ ದೇವರ ಹಾಗೂ ಮಠದ ಶ್ರೀಗಳ ಆಶೀರ್ವಾದ ಪಡೆದು ಮಂತ್ರೋಪದೇಶಗಳ ಮೂಲಕ ಮಕ್ಕಳ ಕೈಬೆರಳುಗಳಿಗೆ ಅರಿಶಿಣದ ಕೊಂಬನ್ನು ನೀಡಿ ಅಕ್ಕಿಯ ಮೇಲೆ ಮೊದಲ ಅಕ್ಷರವನ್ನು ಬರೆಸುವ ಮೂಲಕ ಸ್ವತಃ ಮಠದ ಶ್ರೀಗಳು ಮಕ್ಕಳನ್ನು ಆಶೀರ್ವದಿಸಿದ್ದಾರೆ. ಇವತ್ತು ಬಂದಿರತಕ್ಕಂಥ ಮಕ್ಕಳಿಗೆ ಇದೊಂದು ಹೊಸ ವಾತಾವರಣ ಆಗಿದೆ. ಬಂದಿದ್ದಾರೆ. ಅದರ ಒಂದು ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಒಂದು ಮಕ್ಕಳು ಅಳ್ತಾ ಇಲ್ಲ. ಪ್ರತಿ ಸರಿ ಯಾರಾದ್ರೂ ಒಬ್ರು ಇಬ್ರು ಎಲ್ಲಾದ್ರೂ ಅಳ್ತಾ ಇರೋರು. ಎಲ್ಲ ಶಾಲೆಯಲ್ಲೂ ಕೂಡ ಪ್ರತಿ ವರ್ಷ ಸಾಂಕೇತಿಕವಾಗಿ ಈ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು. ವಿಶೇಷ ಅಕ್ಷರಾಭ್ಯಾಸ ಈಗಾಗಲೇ ಮನೇಲಿ ಆಗೋಗ್ಬಿಟ್ಟಿದೆ. ಯಾವ ರೀತಿ ಆಗಿದೆ ಅಂತಂದರೆ, ಎಷ್ಟೋ ಜನ ನಾವು ದೇವಸ್ಥಾನದಲ್ಲಿ, ಮಂದಿರಗಳಲ್ಲಿ, ಮಠಗಳಲ್ಲಿ ಈಗಾಗಲೇ ಮಕ್ಕಳಿಗೆ ಅಕ್ಷರವನ್ನು ಅಭ್ಯಾಸವನ್ನು ಮಾಡಿಸ್ತಕ್ಕಂಥದ್ದು ಬಹುತೇಕ ಸರ್ವೇ ಸಾಮಾನ್ಯ ಆಗಿದೆ. ಅದಕ್ಕೂ ಪೂರ್ವದಲ್ಲೇ ಮಕ್ಕಳು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ತಾಯಂದಿರು ಅಕ್ಷರ ಬರ್ಸೋಕ್ಕೂ ಮುಂಚೆ ಅಕ್ಷರ ಪರಿಚಯವನ್ನೇ ಮಾಡಿಬಿಟ್ಟಿರ್ತೀವಿ. ನಾವೆಲ್ಲ ಹುಟ್ಟಾಗಿಂದ ಅವನು ಬರೆಯಕ್ಕೆ ಬರೋವರೆಗೂ ದಿನ ಒಂದೊಂದು ಅಕ್ಷರವನ್ನು ನಾವಿಗೆ ಅಭ್ಯಾಸ ಮಾಡಿರ್ತೀವಿ. ಯಾವ ರೀತಿ ಅಪ್ಪ ಅನ್ನು, ಅಮ್ಮ ಅನ್ನು, ಲೇ ಪುಟ್ಟ ನೋಡ, ಇಲ್ಲಿ ಅಲ್ಲಿ ನೋಡು, ನಿಮ್ಮ ಅಪ್ಪ ಬಂದವ್ರೆ, ನಿಮ್ಮ ಅಮ್ಮ ಬಂದವ್ರೆ, ನಿಮ್ಮ ತಾತ ನೋಡು, ನಿಮ್ಮ ಅಜ್ಜಿ ನೋಡು, ನಿಮ್ಮ ಅಕ್ಕ ನೋಡು ಅಂಥದ್ದು ಪ್ರತಿನಿತ್ಯ ಒಂದೊಂದು ಅಕ್ಷರವನ್ನ ಮಗು ಹುಟ್ಟಾಗಿಂದನೇ ಇದ್ವಿ. ಆ ಕಿವಿಯಿಂದ ಹೋಗಿ ಎಲ್ಲಿ ಸೇರ್ಕಂತಪ್ಪ ಅಂತಂದ್ರೆ ಎದೆಯಲ್ಲಿ ಸೇರ್ಕೊಂಡಾಗ ಅದಕ್ಕೆ ಖಾತ್ರಿ ಆಯಿತು, ಇದು ನಮ್ಮಮ್ಮ, ಇದು ನಮ್ಮಪ್ಪ, ಇದು ನಮ್ಮ ಅಕ್ಕ, ಇದು ನಮ್ಮಮ್ಮ, ನಮ್ಮ ಚಿಕ್ಕಮ್ಮ, ನನ್ನ ಅಣ್ಣ, ನನ್ನ ತಂಗಿ ಅಂತಕ್ಕಂಥದ್ದು ಸಹಜವಾಗಿ, ಸ್ವಾಭಾವಿಕವಾಗಿ, ಪ್ರಕೃತಿದತ್ತವಾಗಿ ಸಿಕ್ಕಿರ್ತಕ್ಕಂಥ ಒಂದು, ಎಲ್ಲ ಮಕ್ಕಳಿಗೆ ಸಿಕ್ಕಿರ್ತಕ್ಕಂಥ ಒಂದು ಕೊಡುಗೆ ಅಂತಕ್ಕಂಥದ್ದು ಭಗವಂತನ ಆಶೀರ್ವಾದ. ಇದರ ಮುಂದುವರೆದ ಭಾಗವಾಗಿ ಮಗು ಶಾಲೆಗೆ ಸೇರ್ಕೊಬೇಕು, ಅಕ್ಷರ ಜ್ಞಾನ ಅಂತಕ್ಕಂಥದ್ದು ಇವತ್ತಿನ ಎಲ್ಲ ಮಕ್ಕಳಿಗೂ ಬೇಕಾಗಿರ್ತಕ್ಕಂಥ ಉದ್ದೇಶದಿಂದ ಮಕ್ಕಳನ್ನ ಈಗಾಗಲೇ ಮನೆಯಲ್ಲೇ ಕೊಂಡೊಡಿಸ್ಕೊಂಡು ನಾವು ಆಲೆ ಈ ಹಿಂದೆ ಮೊದಲು ಕಲ್ಸಲ್ಲ, ಈಗ ABCD ಫಸ್ಟ್ ಕಲ್ಸದ್ ನಾವು. ABCD ಕಲ್ಸಿದ ಮೇಲೆ 1-2 ಕಲ್ಸದ್ ನಾವು. ಏನು ತಮ್ಮ ಮಕ್ಕಳ ಉಜ್ವಲ ಭವಿಷ್ಯ ಅಕ್ಷರಾಭ್ಯಾಸದ ಮೂಲಕ ಪ್ರಗತಿ ಹೊಂದಲಿ ಎಂಬೆಲ್ಲ ಕನಸನ್ನ ಕಟ್ಟಿರುವ ಮಕ್ಕಳ ಪೋಷಕರು ಮಠದ ಶ್ರೀಗಳ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ನಮಸ್ತೆ, ನನ್ನ ಹೆಸರು ಮುನಿಕುಮಾರ್ ಅಂತ. ಇವತ್ತು ಬಸವೇಶ್ವರ ಇಂಗ್ಲೀಷ್ ಹೈಸ್ಕೂಲಲ್ಲಿ ಅಕ್ಷರಾಭ್ಯಾಸ ನಡೀತಾ ಇದೆ. ನನ್ನ ಮಗಳನ್ನ ನಾನು LKG ಸೇರಿಸಿದ್ದೀನಿ. ಲಾಸ್ಟ್ ಇಯರು ಇಲ್ಲಿ PKG ಮಾಡ್ತಿದ್ದೆ. ನನಗೆ ಇಲ್ಲಿ ಎಜುಕೇಷನ್ ಬಗ್ಗೆ ತುಂಬ ಖುಷಿ ಇದೆ. ಇವ್ರದ್ದು ಕ್ರೀಡೋ ಜೊತೆ ಟೈಅಪ್ ಇದೆ. ಎಜುಕೇಷನ್ನು, ಲ್ಯಾಬ್, ಪ್ರಾಕ್ಟಿಕಲ್ ಓರಿಯೆಂಟೆಡ್ ಎಜುಕೇಷನ್ ಕೊಡ್ತಾ ಇದ್ದಾರೆ. ಮಗುಗೆ ಲ್ಯಾಬ್ಗೆಲ್ಲ ಕಳಿಸ್ತಾರೆ. ಸೊ ನಮಗೆ ಒಂಥರ ಸಂತೋಷವೂ ಇದೆ. ಹಾಗಾಗಿ ಮತ್ತೆ ನಾನು ಈ ವರ್ಷವೂ ಕೂಡ LKGಗೆ ಇಲ್ಲೇ ಅಡ್ಮಿಷನ್ ಮಾಡ್ತಿದ್ದಾರೆ. ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರೆ. ಈ ಸಂದರ್ಭದಲ್ಲಿ ಶಾಲೆಯ ಶಿಕ್ಷಕರುಗಳು ಸಹ ಪ್ರತಿ ವರ್ಷ ನಡೆಯುವ ಅಕ್ಷರಾಭ್ಯಾಸ ಕಾರ್ಯಕ್ರಮದ ಬಗ್ಗೆ ನಮ್ಮ ವಾಹಿನಿಗೆ ವಿವರಣೆ ನೀಡಿದ್ದಾರೆ. ಇವತ್ತಿನ ವಿಶೇಷತೆ ಏನು ಅಂತಂದರೆ, ಮಕ್ಕಳು ಮೊದಲನೇ ದಿನ ಶಾಲೆಗೆ ಬಂದಿರ್ತಾರೆ. ಶಾಲೆಗೆ ಬಂದಾಗ ಮಕ್ಕಳಿಗೆ ನಮ್ಮ ಒಂದು ಪದ್ಧತಿಯಂತೆ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ಮಾಡಿಸ್ಬೇಕು. ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂದರೆ
ಅದು ಗುರುಗಳ ಮುಖಾಂತರ ಮಾಡಿಸಿದ್ರೆ ಮಕ್ಕಳಿಗೆ ಒಂದು ಆಶೀರ್ವಾದ ದೊರಕುತ್ತೆ ಮತ್ತು ಮಕ್ಕಳ ಏಳಿಗೆಗೆ ಒಂದು ಪೂರಕವಾಗಿರುತ್ತೆ ಅಂತೇಳಿ ಸ್ವಾಮೀಜಿಯವ್ರ ಕಡೆಯಿಂದ ನಾವು ಇವತ್ತು ಅಕ್ಷರಾಭ್ಯಾಸ ಕಾರ್ಯಕ್ರಮ ಮಾಡಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮ ಮಾಡೋದ್ರಿಂದ ಏನು ಅಂತಂದರೆ ಮಕ್ಕಳಿಗೆ ಒಂದು ನಮ್ಮ ಸಂಸ್ಕಾರ, ನಮ್ಮ ಸಂಪ್ರದಾಯ, ಸಂಸ್ಕಾರ ಪದ್ಧತಿಗಳನ್ನು ಕೂಡ ನಾವು ಮಕ್ಕಳಿಗೆ ಕಲಿಸ್ಬೇಕಾಗುತ್ತೆ. ಅದು ಏನು ಅಂತ ಮನೇಲಿ ಕಲಿಸೋದಷ್ಟೇ ಅಲ್ಲ, ನಾವು ಶಾಲೆಯಲ್ಲೂ ಕೂಡ ಮಕ್ಕಳಿಗೆ ಅದ್ರ ಬಗ್ಗೆ ಒಂದು ಅರಿವು ಮೂಡಿಸ್ಬೇಕು, ಅದನ್ನು ಮಕ್ಕಳು ಅನುಸರಣೆ ಮಾಡೋದನ್ನು ಕಲಿಸ್ಬೇಕು ಅಂತೇಳಿ ಅದನ್ನು ಮೊದಲನೇ ದಿನದಿಂದನೇ ನಾವು ಪ್ರಾರಂಭ ಮಾಡೋಣ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದು ಸ್ವಾಮೀಜಿಯವ್ರ ಕಡೆಯಿಂದ ಆಶೀರ್ವಾದ ದೊರಕ್ತಿರೋದು ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ಪೋಷಕರು ಎಲ್ಲರೂ ತುಂಬ ಸಂತೋಷದಿಂದ ಬಂದು ಮಕ್ಕಳಿಗೆ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ಮಾಡಿಸಿ ಮಕ್ಕಳು ಗುರುಗಳ ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ.